ಒಂದು ಬೇಸ್ ತೋರಿಸ್ಬಿಡ್ರಿ. ಪೂರ್ತಿ ಎಲ್ಲ ರೋಡಿಗೆ ಹಾಕ್ಯಂತ ಹೋಗ್ತೀರಿ ಕುಡ್ದು ಆ ಕಡೆ ಸೈಡ್ ಹಾಕ್ಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರುತಿನಗರ ಮರ್ಲಾನಹಳ್ಳಿ ಶಾಲೆಯಲ್ಲಿ ದಿನಾಂಕ 4/12/2023ರಂದು ನಮ್ಮ ಶಾಲೆಯ ಗುರುಗಳಾಗಿರುವಂತಹ ಶ್ರೀಯುತ ಕಾಳಿಂಗಪ್ಪ HP ಇವರು ನಮ್ಮ ಶಾಲೆಯಲ್ಲಿ ಸುದೀರ್ಘ 21 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದು, ಅವರುಗಳು ದಿನಾಂಕ 29/11/2023ರಂದು ಸೇವಾ ನಿವೃತ್ತಿಯನ್ನು ಹೊಂದಿದ್ದು, ಆ ಒಂದು ಕಾರಣ ನಮ್ಮ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಶಾಲೆಯ STMC ಅಧ್ಯಕ್ಷರು, ಸದಸ್ಯರು, ಊರಿನ ಎಲ್ಲ ಸರ್ವ ವ್ಯಕ್ತಿಗಳು ಸೇರಿ ನಮ್ಮ ಶಿಕ್ಷಕರಿಗೆ ಸಾರೋಟ ವ್ಯವಸ್ಥೆಯ ಮುಖಾಂತರ ರೋಡ್ ಶೋ ಮುಖಾಂತರ ಸರ್ಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಒಂದು ಶುಭಾಶಯನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವಂತಹ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನಾನು ಒಂದು 2 ಅನಿಸಿಕೆಯನ್ನು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಈ ನಿವೃತ್ತಿಯ ಒಂದು ಸನ್ಮಾನ ಕಾರ್ಯಕ್ರಮನೇ ಇವತ್ತು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ. ಯಾವುದೇ ಒಂದು ಶಿಕ್ಷಕ ಸೇವೆಯನ್ನು ಸಲ್ಲಿಸಿರ್ತಾನೆ, ಆದ್ರೆ ಈ ವರ್ಗಾವಣೆ ಹೋಗೋದೇ ಬೇರೆ, ಈ ನಿವೃತ್ತಿ ಹೊಂದೋದೇ ಬೇರೆ. ಈ ನಿವೃತ್ತಿ ಅಂತಕ್ಕಂಥದ್ದು ಲಾಸ್ಟ್ ನಮ್ಮ ಒಂದು ಈ ಶಾಲೆಯಲ್ಲಿ ನಮ್ಮ ಜೀವನದಲ್ಲಿ ವೃತ್ತಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಲಾಸ್ಟ್. ಅದಕ್ಕೆ ಈ ಶಾಲೆಯಲ್ಲಿ ಅವ್ರದ್ದು ಅದೃಷ್ಟ, ಇದೇ ಶಾಲೆಯಲ್ಲಿ ಅಪಾಯಿಂಟು, ಇದೇ ಶಾಲೆಯಲ್ಲಿ ರಿಟೈರ್ಮೆಂಟ್. ಇಲ್ಲಿ 21 ವರ್ಷ ಸರ್ವಿಸ್ ಮಾಡಿದ್ದಾರೆ. ಇಲ್ಲಿ ಅದೇ ಈ ಶಾಲೆ ಬಂದಾಗ ಈ ಶಾಲೆ ದವಾಖಾನೆ ಇತ್ತಂತ. ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ನಂತರ ಕೃಷ್ಣ ಸರ್ ಇವರು ಇದ್ರು. ಇದಾದ ನಂತರ ಹಂಗೆ ಒಬ್ಬೊಬ್ಬರು ಶಿಕ್ಷಕರು ಬರ್ತಾ ಬರ್ತಾ ಈ ಶಾಲೆಯಲ್ಲಿ ಸಣ್ಣ ಶಾಲೆಯಾಗಿ ದೊಡ್ಡ ಶಾಲೆ ಬೆಳೀತು. ಇಂದು ಈ ಶಾಲೆಯಲ್ಲಿ ನಿವೃತ್ತಿ ಹೊಂದರಂತ ನಮ್ಮ STMC ಅಧ್ಯಕ್ಷರಿಗೆ ನಾವು ಹೇಳಿದ್ವಿ, ನಾವೊಂದು ಇವತ್ತು ನಮ್ಮ ಶಾಲಾ ವತಿಯಿಂದ ಒಂದು ಶಾಲಾಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ನೀವು ಯಾವಾಗಾರ ಕಾರ್ಯಕ್ರಮ ಮಾಡ್ರಿ ಅಂದಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಈ ಊರಿನ ಸೋಮವಾರಾಗಿರ್ಬೋದು, ಎಲ್ಲರೂ ಈ ಊರಿನ ಗುರಿಯರು ಕೊಡ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾಕಂದ್ರೆ ಈ ನಿವೃತ್ತಿ ಅಂತಕ್ಕದ್ದು ಮತ್ತೆ ಸೇವೆ ಬರಲ್ಲ ಅವ್ರಿಗೆ.
ಹೌದಾ? ಅವರು ಬಂದಾಗ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೀವಿ ಅಂದರು. ಆಯಿತು ಅಂದ್ವಿ. ಆದ್ರೆ ಬೇಗನೆ ನಮ್ಮ ಹಳೆ ಸ್ಟೂಡೆಂಟ್ ಎಲ್ಲ ಕೇಳಿದ್ರು, ಈ ಕಾರ್ಯಕ್ರಮವನ್ನು ಎಷ್ಟು ಬೇಗ ಇಟ್ಕೊಂಡ್ರಿ ಮೇಡಮ್ ಅಂತ. ಆದರೆ ಇದು ನಾವು ಇಟ್ಟಿದ್ದಲ್ಲ, ಈ ನಮ್ಮ ಶಾಲೆಯ STMC ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡಿ ಮಾತಾಡಿಕೊಂಡು ಈಗ ನೆಲ್ಲ ಸೀಸನ್, ಈಗ ಎಲ್ಲ ಇಷ್ಟೊಂದು ಈ ಸಂಭ್ರಮ ಕಾರ್ಯಕ್ರಮ ಮಾಡ್ತಾರೆ ನಮ್ಗೆ ಗೊತ್ತಿದ್ದಿಲ್ಲ. ಈಗ ಮೊನ್ನೆ ಪುಷ್ಪ ಟೀಚರ್ ವರ್ಗಾವಣೆ ಆದ್ರು, ಅವ್ರಿಗೂ ಕೂಡ ಈ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಈ ಊರಿನ ಗಣ್ಯರು ಸೋಮವಾರಾಗಿರ್ಬೋದು, STMC ಅಧ್ಯಕ್ಷರಾಗಿರ್ಬೇಕು, ಈ ಊರಿನ ಗುರು ಹಿರಿಯರು ಪ್ರತಿಯೊಬ್ಬರು ಕೂಡ್ಕೊಂಡು ಅವ್ರದ್ದು ಕೂಡ ಪೆಂಡಲ್ ಆಗಿ ಎಲ್ಲ ಒಂದು ಕಾರ್ಯಕ್ರಮ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಇವತ್ತು ಇವ್ರದ್ದು ನಿವೃತ್ತಿ ಜೀವನ ಇದು ಲಾಸ್ಟು ನಮ್ ಸರ್ ಅಂತಂದು ಅವ್ರಿಗೆ ಒಂದು ಮೆರವಣಿಗೆ ಮೂಲಕ ಎಷ್ಟು ವಿಜೃಂಭಣೆಯನ್ನು ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಆದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮೆರವಣಿಗೆ ಮಾಡ್ಕೊಂತ ಸರ್ನ ಮದುವೆಯಲ್ಲಿ ಮೆರವಣಿಗೆ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಈ ಮಾರುತ್ ನಗರ ಶಾಲೆಯಲ್ಲಿ ಇಬ್ಬರ ಗಂಡ ಹೆಂಡತಿ ಮೆರವಣಿಗೆಯನ್ನ ಈ ಊರಿನ ಗುರು ಹಿರಿಯರು, ಗಣ್ಯ ವ್ಯಕ್ತಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಮಾಡ್ಯಾರ. ಅವ್ರಿಗೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರಾಗಿ ನಾನು ನಮ್ಮ ಶಿಕ್ಷಕರು ಮುದ್ದು ಮಕ್ಕಳ ಪರವಾಗಿ ಅವ್ರಿಗೆ ಮೊದಲು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವರ ಮೂರನೇ ಮಗನಾಗಿ 1963 ನವೆಂಬರ್ 3ರಲ್ಲಿ ಚಿಕ್ಕಬಾಗಲೂರಿನಲ್ಲಿ ಜನ್ಮವನ್ನು ತಾಳಿದರು. ನಂತರ ಇವರ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂತಂದ್ರೆ ಅವರು 1ನೇ ತರಗತಿಯನ್ನ ಆಲಮಟ್ಟಿಯಲ್ಲಿ ಮುಗಿಸಿದರು. ನಂತರ 2ರಿಂದ 7ನೇ ತರಗತಿಯನ್ನ ಅವರ ಸ್ವಂತ ಊರಾಗಿರ್ತಕ್ಕಂಥ ಚಿಕ್ಕಬಾಗಲೂರಿನಲ್ಲಿ ಮುಗಿಸಿದರು. ನಂತರ ಹೈಸ್ಕೂಲ್ ಶಿಕ್ಷಣವನ್ನ ಚರ್ಚನದಲ್ಲಿ ಅಂದ್ರೆ ಸಂಗಮೇಶ್ವರ ಕಾಲೇಜಿನಲ್ಲಿ ಹಾಗೂ ಪದವಿ ಶಿಕ್ಷಣವನ್ನ ಬಿಜಾಪುರದಲ್ಲಿ ಪೂರ್ಣಗೊಳಿಸಿ ನಂತರ 2002 ಮತ್ತು 2003ರಲ್ಲಿ ವೃತ್ತಿ ಜೀವನಕ್ಕೆ ಅವರು ಕಾಲಿಟ್ರು. ಆ ವೃತ್ತಿ ಜೀವನವನ್ನ ಒಂದು ವಿಶೇಷವೇನು ಹೇಳ್ಬೇಕಂತಂದ್ರೆ 2002-3ರಲ್ಲಿ ಅವರು ನಮ್ಮ ಶಾಲೆಯಿಂದಲೇ ಅಂದ್ರೆ ಇದೇ ಶಾಲೆಯಿಂದಲೇ ಅವರು ತಮ್ಮ ವೃತ್ತಿ ಜೀವನವನ್ನ ಪೂರ್ಣಗೊಳಿಸಿ ನಂತರ ಸತತವಾಗಿ 21 ವರ್ಷಗಳ ಕಾಲ ಬೇರೆ ಯಾವ ಶಾಲೆಗೂ ಸಹ ಹೋಗದೆ, ಎಲ್ಲೂ ವರ್ಗಾವಣೆಗೊಳ್ಳದೆ, ಹೆಚ್ಚುವರಿಯಾಗದೆ, ತಾವು ಸಹ ಸ್ವ ಇಚ್ಛೆಯಿಂದ ವರ್ಗಾವಣೆಗೊಳ್ಳದೆ ಇಡೀ ಶಾಲೆಯಲ್ಲಿ 21 ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ಮುಗಿಸಿದ್ರು. ಹಾಗೆ ಈ ನವೆಂಬರ್ 29ನೇ ತಾರೀಕಿನಂದು ಅವರ ವಯೋಸಹಜ ನಿವೃತ್ತಿ ಇರೋ ಕಾರಣ ಅವರು 29ನೇ ತಾರೀಕು ನವೆಂಬರ್ 29ರಂದು ಅವರು ನಿವೃತ್ತಿಯನ್ನ ಹೊಂದಿದ್ರು. ಹಾಗೆ ಇವರ ಗುಣ ಸಮಯ ಬಗ್ಗೆ ಎಲ್ಲರಿಗೂ ಹೇಳ್ಬೋದು. ಶಾಲೆಯಲ್ಲಿ ನಮ್ಮ ಜೊತೆ ಹೇಗಿರ್ತಿದ್ರು ಅದೇ ರೀತಿಯಾಗಿ ಊರವ್ರ ಜೊತೆನೂ ಸಹ ಅಷ್ಟೇ ಪ್ರೀತಿಯಿಂದ ಅವರೆಲ್ಲ ಗುಣಗಳ ಬಗ್ಗೆ ಗೊತ್ತಿದೆ. ಸ್ವಲ್ಪ ಅವರ ಒಂದು ವಿದ್ಯಾಭ್ಯಾಸ ಮತ್ತೆ ಬಾಲ್ಯ ಜೀವನದ ಬಗ್ಗೆ ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿವರೆಗೂ ಸಹ ಅವರ ಚಿಕ್ಕ ಒಂದು ವ್ಯಕ್ತಿ ಪರಿಚಯವನ್ನ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಾರಟಗಿ ತಾಲೂಕಿಗೆ ಜಾಯ್ನ್ ಆಗಿದೆ. ಹಾಗೆ ಹೇಗ ಬೆಕ್ಕು ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಬಿಟ್ಟು ಇನ್ನೊಂದು ಮನೆ ಯಾವ ರೀತಿ ಹೋಗ್ತದೆ, ಹಾಗಾಗಿ ನಾನು ಸುಮಾರಾಗಿ 5ರಿಂದ 6 ಶಾಲೆಗಳಿಗೆ ವರ್ಗಾವಣೆಗೊಂಡೆ. ಆದ್ರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಾಳಿಂಗಪ್ಪ ಅವರು 2002ರಲ್ಲಿ ಬಂದ್ರು. ಒಂದೇ ಒಂದು ರೂಮ್ ಇತ್ತು, ಬಹಳ ಇದ್ದಿದ್ದಿಲ್ಲ. ಇದ್ದಾಗ ನಾನು ಫಸ್ಟ್ ಪರಿಚಯ ಅಂದ್ರೆ ಅವರೇ ನನಗೆ. ಅಂದ್ರೆ ಕಾರಟಗಿಯಲ್ಲಿ ಯಾರೇ ಸಾಕಷ್ಟು ಜನ ಪರಿಚಯ ಇದ್ರು. ಇಲ್ಲ ಸರ್ ಬಿಜಾಪುರದಿಂದ ಕಾಳಿಂಗಪ್ಪ ಸರ್ ಅಂತ ಬಂದಾರ ಅಂದ್ರು. ನನಗೆ ಬಿಜಾಪುರ ಜಿಲ್ಲಾದವ್ರಂದ್ರೆ ಹೆಂಗೆ ನನಗೆ ಹುಮ್ಮಸ್ಸಾಗತ್ತಂದ್ರೆ 1994ರಿಂದ 97ರವರೆಗೆ 3 ವರ್ಷಗಳ ಕಾಲ 1ನೇ ವರ್ಷ ನಂದು ಫಲಿತಾಂಶದಲ್ಲಿ ರಿಸಲ್ಟ್ ಆಯ್ತು. 2ನೇ ಸಲ ಅಪಾಯಿಂಟ್ ಆದಾಗ ಏಜ್ನಲ್ಲಿ ಹೋಯ್ತು. 3ನೇ ಸಲ ಅಪಾಯಿಂಟ್ ಆದಾಗ ಒಂದು ಗುರುವಿನ ಆಶೀರ್ವಾದದಿಂದ 97ರಲ್ಲಿ ನಾನು ಜಾಯ್ನ್ ಆದಾಗ 1997 ಜನವರಿ 23ನೇ ತಾರೀಕಿನ ದಿವಸ ನನಗೆ ನಾನು ಜೈಲಿನಲ್ಲಿ ಹಾಕಿದ್ರು. ನನಗೆ ಅಡ್ಡಾಡಿ ಬಂದಿದ್ದೀನಿ. ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳನ್ನು ಕೂಡ ನಾನು ನೋಡಿದ್ದೀನಿ. ನನಗೆ ಅವರಿಗೆ ಒಂದು ವಿಷಯದಲ್ಲಿ ನೋಡ್ರಿ, ಅವ್ರ ಮನೆಯಲ್ಲಿ ಅವರ ಅಕ್ಕ ಶಿಕ್ಷಕರು, ಅವರ ತಂಗಿಯವರು, ಅವರ ತಮ್ಮನವರು ಎಲ್ಲರೂ ವೃತ್ತಿಯಲ್ಲಿದ್ದಾರೆ. ಹೌದಾ? ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ವೃತ್ತಿಯಲ್ಲಿ, ನಾನು ಇನ್ನು ಮುಂದೆ ವೃತ್ತಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸಗಳು ನನ್ನ ಹತ್ರ ಇದ್ದಾವೆ. ಅವರು ಇವು ವೃತ್ತಿ ಜೀವನ ಅಷ್ಟೇ ಹೊರಗಾಗಿದ್ರೆ ಸರ್ಕಾರದಿಂದ. ನಾವೇನು ಸರ್ಕಾರಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ವಿ, ಅಪಾಯಿಂಟ್ ಹೊರಗಿದ್ದಾರೆ ಅಷ್ಟೇ. ಈಗ ಅವ್ರ ಅಕ್ಕರು ಪಾಪ ಇಲ್ಲಿ ಕೂತಿದ್ದಾರೆ. ಅವರು ಕೂಡ 32 ಸರ್ವಿಸ್ ಮಾಡಿರ್ಬೇಕು. 38 ವರ್ಷ. ನಮ್ಮ ನಿಯಮ ಏನಿದೆ, 30 ವರ್ಷ ಸೇವೆಯನ್ನು ಸರ್ಕಾರದಲ್ಲಿ ಮಾಡಿ ಮಳೆ ಮರು ದಿವಸನೇ
ಸ್ವಯಂ ನಿವೃತ್ತಿ ತಗೋಬೇಕು ತಗೊಂಡ್ರೆ ನನಗೆ 70% DA ಬರೋದು ಬರ್ತೆ, ನನ್ನ ಸ್ಯಾಲ್ರಿ ಬಂದೇ ಬರ್ತಾ. ಯಾಕಂದ್ರೆ ನಮ್ಮಲ್ಲಿನ ಶಿಕ್ಷಕನಾದವರು ಮಕ್ಕಳಿಗೆ ಪಾಠ ಮಾಡ್ಕೊಂತಕ್ಕಂಥ ಹುಮ್ಮಸ್ ಇರ್ತಾರೆ ನೋಡ್ರಿ. ಇವಾಗ ಕಾಳಿಗಪ್ಪ ಸರ್ ಇವತ್ತು ನಾವು ರಿಟೈರ್ಮೆಂಟ್ ಆಗಿರೋದು ಕೂಡ ಸರ್ ಅನ್ನೋದ ಮುಂದೆ ಬೆಳಗ್ಗೆ ಸ್ಕೂಲ್ನಾಗ ಇರ್ತಾರೆ. ಹೀಗಾಗಿ ನಮ್ಮ ಶಿಕ್ಷಕ ವೃತ್ತಿ ಹೆಚ್ಚಿನ ವೃತ್ತಿ ಅಂತರ ಮಂದಿ. ಸಮಾಜ ಮತ್ತು ಮಗುವಿನ ಸಂಬಂಧ, ಆ ಮಗು ಮತ್ತು ಸಮಾಜದಲ್ಲಿ ನಡುಕ ಕೊಂಡಿಯಂತೆ ಇವರು ಕೆಲಸವನ್ನು ನಿರ್ವಹಿಸ್ತಾರೆ. ಯಾಕಂದರೆ ಇವತ್ತು ತಾಯಿ ಮಮಕಾರವನ್ನು ಹೇಳ್ಕೊಟ್ರೆ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಬಾಳ್ಬೇಕು, ವ್ಯಕ್ತಿಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬೇಕು ಅನ್ನುವಂಥದ್ದು ರೂಪುಗೊಳಿಸಬೇಕಾದ್ರಲ್ಲಿ ಪ್ರಾಥಮಿಕ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿರ್ತದೆ. ಶಿಕ್ಷಕ ಅಂದರೆ ಶಿಸ್ತನ್ನು ಮತ್ತು ಕರುಣೆ ಮತ್ತು ಕ್ಷಮೆಯ ಮನೋಭಾವವನ್ನು ಹೊಂದಿರಬೇಕು. ಆ ಒಂದು ಅವರೇ ನಿಜವಾದ ಶಿಕ್ಷಕರಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಈ ಒಂದು ಎಲ್ಲ 3 ರೀತಿಯ ಶಿಕ್ಷಣದಲ್ಲಿ ಮತ್ತು ಪದ್ಧತಿಯಲ್ಲಿ ನನಗೆ ಕಾಳಿಗಪ್ಪ ಸರ್ ಅವರು ಒಂದು ಹೆಮ್ಮೆಯ ವಿಷಯ. ನಮ್ಮ ಭಾಗದಲ್ಲಿ ಈ 3 ಒಂದು ಇದನ್ನು ಹೊಂದಿರುವಂತಹ ಕಾಳಿಂಗಪ್ಪ ಸರ್ ಅವರು ನಮ್ಮ ಗ್ರಾಮದಲ್ಲಿ 21 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸಿದರು. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಕತ್ತಲೆಯ ಅಣತೆಗೆ ಶಿಕ್ಷಣದ ದೀಪವನ್ನು ಹಚ್ಚಿ ಸಮಾಜದ ಒಂದು ಅಂಧಕಾರವನ್ನು ಕಳೆದು ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಯನ್ನು ರೂಪಿಸುವಲ್ಲಿ ಶಿಕ್ಷಣ ಅವಶ್ಯಕವಾಗಿದ್ದು, ಈ ಒಂದು ಕಾಳಿಂಗಪ್ಪ ಸರ್ ಅವರ ಮುಂದಿನ ಒಂದು ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಅವರ ಜೀವನ ಸಾಗಲಿ ಅಂತ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಮತ್ತು ದೂರದ ಊರಿನಿಂದ ಆಗಮಿಸಿದಂಥ ಅವರ ಕುಟುಂಬದ ಸದಸ್ಯರೇ ಮತ್ತು ಬೆಂಗಳೂರಿನಿಂದ ಆಗಮಿಸಿದ ಅಕ್ಕನವರೇ, ಬಂಧು ಬಳಗದವರೇ ಮತ್ತು ನಡೆದಂಥ ಶ್ರೀ ಕಾಳಿಂಗಪ್ಪ ಸರ್ ಅವರ ಮೆರವಣಿಗೆ ಕಾರ್ಯಕ್ರಮ ಪಾಲ್ಗೊಂಡಂಥ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಈ ಊರಿನ ಗಣ್ಯರೇ, ಯಾಕಂದರೆ ಇಂಥ ಕಾರ್ಯಕ್ರಮವನ್ನು ನಾವು ಎಲ್ಲಿ ನೋಡಿರಲಿಲ್ಲ ಅಂತಕ್ಕಂಥದ್ದು. ಇಷ್ಟು ವರ್ಷ ನಾವು CRP ಕಾರ್ಯ ಮಾಡಿದಾಗ ಕೂಡ ಇಂಥ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ನಾವೆಲ್ಲಿ ನೋಡಿರಲಿಲ್ಲ. ಹಾಗಾಗಿ ಇಂದು ಅದ್ಧೂರಿಯಾಗಿ ಮೆರವಣಿಗೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದು ನಿಮಗೆ ಇಷ್ಟವಾಗಿ ಮತ್ತು ಅವರನ್ನು ಗೌರವಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ. ಯಾಕಂದರೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಯಾಕಂದರೆ ಆ ಶಿಕ್ಷಕರು ಇಷ್ಟೆಲ್ಲ ಜನರ ಮಧ್ಯೆ ಇದ್ದಾರೆ. ಇಷ್ಟೆಲ್ಲ ಜನರ ಮಧ್ಯೆ ಇರೋಕ್ಕೆ ಕಾರಣ ಏನಂದರೆ ಅವರು ಎಲ್ಲರ ಜೊತೆಗೆ ಹೊಂದಾಣಿಕೆ, ಸ್ನೇಹ ಭಾವ, ನಗುಮುಖದೊಂದಿಗೆ ಮತ್ತು ಕರ್ತವ್ಯ ಬಂದಾಗ ಅಷ್ಟೇ ಗಟ್ಟಿಯಾಗಿ ಒಂದು ಕಾರ್ಯ ಮಾಡ್ತಕ್ಕಂಥದ್ದು ಮತ್ತು ಸಮಯ ಪಾಲನೆಗೆ ಒತ್ತು ನೀಡ್ತಕ್ಕಂಥ ಕಾಳಿಂಗಪ್ಪ ಅವರು ಇಂದು ವಯಸ್ಸಾದ ನಿವೃತ್ತಿಯಾಗಿರಲಿ ಏನು ಕಾರ್ಯಕ್ರಮ ಮಾಡಿದಿರಿ ಅವರೆಲ್ಲರಿಗೆ ಮತ್ತೊಮ್ಮೆ. ಇಲ್ಲಿ ಬಂದಾಗ ನಾನು ಕೂಡ 2010ರಲ್ಲಿ ಇಲ್ಲಿ ದೇವೇಗೌಡ ಬಡಾವಣೆಯಲ್ಲಿ ಶಿಕ್ಷಕನಾಗಿ ಜಾಯಿನ್ ಆದೆ. ಆವಾಗಿನಿಂದ ಇಲ್ಲಿ ಒಂದು 5 ವರ್ಷ ಮಾಡಿದೆ. ನನಗೆ ಫಸ್ಟ್ಗೆ ಬಂದಾಗ ಜಾಯಿನ್ ಆದ ದಿನದಿಂದ ಒಂದು ಹೂ ಮುಡಿ ಕೊಡೋದಾಗಿರ್ಬೋದು, ನನ್ನ ಜೊತೆಗೆ ಮತ್ತು ನಾವೆಲ್ಲ ಬ್ಯಾಚುಲರ್ ಆಗಿದ್ವಿ. ಅವಾಗ ಬಂದಾಗಿನಿಂದ ನಮ್ಮ ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಎಷ್ಟು ಒಂದು 16 ವರ್ಷ ಆದರೂ ಕೂಡ ನಮ್ಮ ಒಂದು ಸಂಬಂಧ ಆಗಿ ಇದೆ. ಎಲ್ಲದಕ್ಕೂ ಬರ್ತಿದ್ರು. ಭಾಳ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ನಾವು ಅವರಿಂದ ಕಲ್ತಿದ್ವಿ, ಇನ್ನು ಕಲಿಯಲೇಬೇಕು ಅಂತಕ್ಕಂಥದ್ದು ಅವರ ಒಡನಾಟದಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಬಹು ದೊಡ್ಡ ವಿಷಯ. ಅವ್ರು ಯಾವುದೇ ಸುಖ ಇರಲಿ, ದುಃಖ ಇರಲಿ, ಕಷ್ಟ ಇರಲಿ, ನೋವಿರಲಿ ನಮ್ಮೊಂದಿಗೆ ಇರ್ತಿದ್ರು. ಅಂಥ ಅದ್ಭುತ ಗುಣಗಳನ್ನು ಅವರಲ್ಲಿ ನಾವು ಕಂಡಿದ್ದೀವಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ಅವ್ರು ಯಾವಾಗ ಕೂಡ ಅವ್ರು ನೋಡಿದರೆ ವಯಸ್ಸಾಗೈತೆ ಅಂತಿರಲಿಲ್ಲ. ಅವರು ಎಂತೆಂಥ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಗುಲ್ಬರ್ಗಕ್ಕೆ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಸಮ್ಮೇಳನಕ್ಕೆ ಹೋಗ್ತಾ ಇದ್ವಿ. ಸರ್ ಕೂಡ ನಮ್ಮ ಜೊತೆಗೆ ಬಂದರು. ಆದರೆ ಅವರು ತಮ್ಮ ಗಾಡಿಯಲ್ಲಿ MF ಸರ್ ಅವರು ಬಂದರು. ಅಲ್ಲಿ ಬೆಳಿಗ್ಗೆ ನ್ಯೂಸ್ ಪೇಪರ್ ತಗೊಂಡು ನಾನು ಓದ್ತೀನಿ,
ಆ ನ್ಯೂಸ್ ಪೇಪರ್ ಹೆಡ್ಲೈನ್ ಅಲ್ಲಿ ಇವ್ರು ಗಾಡಿ ಮತ್ತು ಇವರು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರ ಉತ್ಸಾಹ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದ್ಬಿಡ್ತು. ಕನ್ನಡದ ತೇರನ್ನ, ಕನ್ನಡದ ಉತ್ಸಾಹವನ್ನು ಅಂತಂದೇಳಿ ಇವ್ರು ಗಾಡಿ ಮತ್ತು ಬೈಕ್ ಬಂತು. ನಮಗೆ ಸರ್ ಉತ್ಸಾಹ ಎಷ್ಟು ದೊಡ್ಡದು ಅಂತಂದೇಳಿ ಅವತ್ತು ಹಂಗೆ ಅನ್ನಿಸ್ತು. ಇಷ್ಟು ಹೇಳ್ತಾ ಇನ್ನೂ ಅನೇಕ ವಿಷಯಗಳನ್ನು ಸಲ್ಲಿಸ್ತೀನಿ. ಕಾರಣ ಯಾರು? ಕಾಳಿಂಗಪ್ಪ ಸರ್. ಕಾಳಿಂಗ ಅಂದ್ರೆ ಸ್ವಲ್ಪ ಅಷ್ಟೇ ಉದ್ಯೋಗಕ್ಕೆ ಒಳಗಾಗುವಂಥ ವ್ಯಕ್ತಿ ಕೂಡ ಅಷ್ಟೇ, ಮತ್ತೆ ಹೆಣ್ಮಕ್ಳ ಜೊತೆಗೂ ಚೆನ್ನಾಗಿ ನಡ್ಕೊಳ್ಳುವಂಥ ವ್ಯಕ್ತಿ ನೋಡ್ರಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣಿಂದ ಎತ್ತ ಸಂಬಂಧ ವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣಿಂದ ಎತ್ತ ಸಂಬಂಧ ವಯ್ಯ ಅನ್ನುವ ಹಾಗೆ ಅವರು ಹುಟ್ಟಿದ್ದು ಬಿಜಾಪುರ ಆಗಿದ್ರು ಕೂಡ ಅವರು ಸೇವೆ ಸಲ್ಲಿಸಿದ್ದು ಕೊಪ್ಪಳ ಜಿಲ್ಲೆಯ ಕಾರಂಜಿ ತಾಲೂಕಿನ ಬರ್ಲಾನಹಳ್ಳಿ ಗ್ರಾಮದಲ್ಲಿ. ಅದು 21 ವರ್ಷ. ಅವರಿಗೆ ವಯಸ್ಸಾಗೈತಿ ಅಂತ ಯಾರು ಅನ್ನುವಂಗೆ ಇಲ್ಲ. ಯಾಕಂದ್ರೆ ನಾವು ತರಬೇತಿ ಒಳಗೆ ಹೋಗ್ತಿದ್ವಿ, ಅವರು ತರಬೇತಿಗೆ ಬರ್ತಿದ್ರು. ಅಲ್ಲೆಲ್ಲ ಧರ್ಮಸಿಂಗ್ ನೆನಪೈತಾ ನಿಮಗೆ? ಧರ್ಮಸಿಂಗನ್ ಡ್ರೆಸ್ ಹಾಕೊಂಡ್ಬರೋರು ಅವರು ತರಬೇತಿ ಒಳಗೆ. ಎಲ್ಲರೂ ಧರ್ಮಸಿಂಗ ಬಂದಪ್ಪ ಸರಿರಿ ಸರಿರಿ ಅಂತಿದ್ರು. ನಿಜವಾಗ್ಲೂ ಇದು ಗಂಗಾವತಿ ತರಬೇತಿ ಒಳಗೆ ಹೋದಾಗ ನಮಗೂ ನಡೆದಂಥ ಘಟನೆ ಇದು. ಅದಕ್ಕೆ ನಾವು ಬಿಜಾಪುರ ಜಿಲ್ಲೆ, ನಾನು ಕೂಡ ನನಗೆ ಅವನು ಪದೇ ಪದೇ ಅವನು ತಾನು ಅಂತ ಮಾತಾಡೋದು. ನನಗೆ ಅಕ್ಕ ಅಕ್ಕ ಅಂತ ಕರಿತಿದ್ರು ಅವರು. ಶಾಲೆಗೆ ಬಂದು 1-2 ದಿವಸ ಆದ್ರೂ ಬರೋದು, ಶಾಲೆ ಒಳಗೆ ನನ್ನ ಜೊತೆಗೆ ಮಾತಾಡೋದು, ಜಗಳ ಆಡೋದು. ಅವ್ರ ಅಕ್ಕರೆಲ್ಲ ದೂರ ಇದ್ರಲ್ಲ, ನನ್ನ ಜೊತೆಗೆ ಜಗಳ ಇರ್ತಿತ್ತು ಅವ್ರದ್ದು. ಆಮೇಲೆ ನಾನು ಅವ್ರ ಜೊತೆಗೆ ಜಗಳ ಆಡ್ತಿದ್ದೆ. ಯಾವುದು ಅಂತ ಹೇಳ್ಬೋದಾ? ಅವರಿಗೆ SR ಬುಕ್, ನಮಗೆ ನೌಕರಿ ಒಳಗೆ SR ಬುಕ್ ಅಂತ ಇರ್ತೈತ್ರಿ. ಆ SR ಬುಕ್ ಒಳಗೆ ಸುಜಾತನ ಹೆಸರು ಮೆನ್ಷನ್ ಮಾಡಿರ್ಲಿಲ್ಲ. ನಾನು ಪ್ರತಿಯೊಂದು ಕ್ಷಣನೂ ಜಗಳ ಆಡ್ತಿದ್ದೆ ಅವ್ರ ಜೊತೆಗೆ. ನೀನು ನನ್ನ ಮಗಳದ್ದು ಯಾಕೆ ಹೆಸರು ಕೂಡಿಸ್ತಾ ಇಲ್ಲ, ಕೂಡಿಸ್ತೀಯಾ? ಇಲ್ಲ ನೀನು ಇಲ್ಲ ಅಂದ್ರೆ ನಿನ್ನ ಒಂದೊಂದು ಸಾರಿ ನಾನು ಅವರಿಗೆ ಮನೆಗೆ ಹೋಗಿ ಜಗಳ ಮಾಡಿದ್ದು ಉಂಟು. ಆದ್ರೆ ಅಷ್ಟೇ ಮೃದುವಾದ ವ್ಯಕ್ತಿ ಕೂಡ ಹೌದು. ಚಿಕ್ಕ ವಯಸ್ಸಪ್ಪ. ಅದೇನಪ್ಪ ಅಂದರೆ ನಾವು ಇಲ್ಲಿ ಓದ್ಬೇಕಾದ್ರೆ 1ರಿಂದ 5ನೇ ತರಗತಿ ಮಾತ್ರ ಇತ್ತು. ಅಲ್ಲಿವರೆಗೆ ಏನಪ್ಪ ಅಂದರೆ ಒಂದು ಹುಡುಗಾಟ ಅನ್ನೋದು ಜಾಸ್ತಿ. ನೋಡಿ, ಅಂಥ ಹುಡುಗಾಟಗಳನ್ನ ಹುಡುಕೋದ್ರ ಮೂಲಕ ಸರ್ ಮಕ್ಕಳು ನೋಡಿ, ಹುಡುಗ ಜೀವನ ಅಂದರೆ ಹುಡುಗಾಟವಲ್ಲವಯ್ಯ, ಅದು ಹುಡುಕಾಟ. ಆವಂಥ ಒಂದು ಹುಡುಕಾಟನ ನಿನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಓದು ಬರುವುದರ ಮೂಲಕ ನಿನ್ನ ಜೀವನ ಒಂದು ಹುಡುಕಾಟವನ್ನು ಹುಡ್ಕೊಳ್ಬೇಕಂತ ಹೇಳೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಜೀವನವನ್ನು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಕೂಡ ಆಗಿದ್ದಾರೆ ನಮ್ಮ ಕಾಳಿಂಗಪ್ಪ ಸರ್ ಅವರು. ಮತ್ತು ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ಶಾಲೆಗೆ ಬರೋಕೆ ಹಿಂದೆ ಮುದ್ದೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ತಾವೇ ಸ್ವತಃವಾಗಿ ವಿದ್ಯಾರ್ಥಿಗಳ ಮನೆಗೆ ಹೋಗೋದ್ರ ಮೂಲಕ ಆ ವಿದ್ಯಾರ್ಥಿಗಳು ಹೊಲ ಗದ್ದೆಯಲ್ಲಿ ಹೋದ್ರು ಕೂಡ ಅವ್ರನ್ನ ಹುಡುಕಂತ ಬಿದ್ಕೊಂತ ಗದ್ದೆಯಲ್ಲಿ ಹುಡ್ಕಂತ ಶಾಲೆಗೆ ತಂದು ಕರ್ಕೊಂಬಂದು ಅವ್ರನ್ನ ಓದಿಸುವುದ್ರ ಮೂಲಕ ಅವ್ರಿಗೆ ದಾರಿದೀಪವಾಗಿದ್ದಾರೆ ಅಂತ ಹೇಳ್ತಾ ಈ ಒಂದು ವೃತ್ತಿಯಲ್ಲಿ ಇದ್ದು ಅದರಿಂದ ಅವ್ರ ಹೆಸರನ್ನೇ ಇವ್ರಿಗೆ ಇಟ್ಟಿದ್ವಿ. ಈಗ ಅದಕ್ಕೆ ಪ್ರಾಮುಖ್ಯತೆಯನ್ನು ತಂದು ನಮ್ಮ ಮನೆತನದ ಗೌರವವನ್ನು ಹೆಚ್ಚಿಸಿದ್ದಾರೆ ಕಾಳಿಂಗಪ್ಪ ಮಾಸ್ತರು. ನಾವು ಊರಲ್ಲೆಲ್ಲ ಕಾಳಿಂಗಪ್ಪ ಮಾಸ್ತರ್ ಅಂತಲೇ ಕರಿತೀವಿ ಅವರನ್ನು. ನಾವು 6 ಜನ ಸಂಬಂಧಿಕರು. ಹುಟ್ಟುಹಬ್ಬದ ನಮ್ಮ ಸರ್ಗಳು ಬಿಲ್ಕಟ್ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಶಾಲೆಯನ್ನು ಬಿಟ್ಟು ಹೋಗ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಗುತ್ತಿದೆ ನಮ್ಮ ಶಾಲೆಗಳಿಂದ. ಆದರೆ ನಮ್ಮ ಶಾಲೆ ಬಿಟ್ಟು ಹೋಗ್ತಿದ್ದಾರೆ, ಆದರೆ ನಮ್ಮ ಮನಸ್ಸಿನಿಂದ ಬಿಟ್ಟು ಹೋಗ್ತಿಲ್ಲ. ಅವರಿಗೂ ಆದರೆ ನಮ್ಮ ಶಾಲೆಗೆ ಬರ್ತಾ ಇರ್ತಾರೆ, ಆದರೆ ಬರಲು ನಾನು ಇಚ್ಛುತ್ತೇನೆ. ನಮ್ಮ ಶಾಲೆ ಬಿಟ್ಟೋದ್ರೂ ನಮ್ಮ ಶಾಲೆಗೆ ಬರಲು ನಾವು ಯಾವಾಗಲೂ ಸದಾ ಬಾಗಿಲನ್ನು ತೆರೆಯಲಾಗುತ್ತಿದೆ. ನಮ್ಮ ಶಾಲೆಗೂ ಅವರು ಯಾವಾಗನ ಬರಲು ಯಾವಾಗನೇ ಪಾಠನ ಹೇಳ್ಬೋದು ನಮಗೆ. ಆದರೆ ನಮ್ಮ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೆ, ಅದಕ್ಕಾಗಿ ನಮಗೆ ಮನಸ್ಸಿಗೆ ಬೇಜಾರಾಗುತ್ತಿದೆ. ನಮ್ಮ 2 ಮಾತುಗಳು ಮುಗಿಸುತ್ತಿದ್ದೇನೆ.
ಶಾಲೆ ಅನ್ನೋದು ಯಾವುದೂ ಮರೆಯಲ್ಲ. ಇದು ನನ್ನ ಶಾಲೆ ಅಂತ ನಾ ಬಂದು ಬರೋದು, ನೀವು ಹೇಳೋದೇನು ಬೇಕಾಗಿಲ್ಲ, ನಾ ಬಂದು ಪಾಠ ಮಾಡ್ತೇನೆ. ಮೊದಲನೇ ಕ್ಲಾಸ್ ನಮ್ಮದೇ. ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ನಮ್ಮ ಮನೆಯಲ್ಲಿರುವಂತಹ ಸುಮಾರು 4 ಜನ ಸರ್ಕಾರಿ ಹುದ್ದೆಗಳನ್ನು ನಾವು ತಗೊಂಡಿದ್ದೀವಿ. ಇದೇ ಒಂದು ಶಿಕ್ಷಕರ ಕೈಯಲ್ಲಿ ನಾವು ಕಲ್ತಿದ್ದೀವಿ. ಸುಮಾರು ವಿದ್ಯಾರ್ಥಿಗಳು ಈ ಒಂದು ಗುರುಗಳ ಕೈಯಲ್ಲಿ ಕಲಿತು ಸುಮಾರು ಬೇರೆ ಬೇರೆ ಹುದ್ದೆಯಲ್ಲಿ ಜಾಬನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ಹೇಳಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮ ಪಂಚಾಯತಿ ಮೊದಲನೇ ಕ್ಲಾಸ್ ನಮ್ಮದೇ. ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ನಮ್ಮ ಮನೆಯಲ್ಲಿರುವಂತಹ ಸುಮಾರು 4 ಜನ ಸರ್ಕಾರಿ ಹುದ್ದೆಗಳನ್ನು ನಾವು ತಗೊಂಡಿದ್ದೀವಿ. ಇದೇ ಒಂದು ಶಿಕ್ಷಕರ ಕೈಯಲ್ಲಿ ನಾವು ಕಲ್ತಿದ್ದೀವಿ. ಸುಮಾರು ವಿದ್ಯಾರ್ಥಿಗಳು ಈ ಒಂದು ಗುರುಗಳ ಕೈಯಲ್ಲಿ ಕಲಿತು ಸುಮಾರು ಬೇರೆ ಬೇರೆ ಹುದ್ದೆಯಲ್ಲಿ ಜಾಬನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ಹೇಳಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮ ಪಂಚಾಯತಿ ನಂತರದಲ್ಲಿ ಸರ್ ಅವರಿಗೆ ಈ ಒಂದು ಶಾಲೆಯ ಮುಖ್ಯ ಗುರುವಾಗಿರುವಂತಹ ಶ್ರೀಮತಿ ಗಂಗೇಶ್ ಕೆ. ಸರಿ ಅಂತ ಸ್ವಲ್ಪ ಬರ್ರಿ, ಸ್ವಲ್ಪ ನೋಡ್ರಿ ಓಕೆ ಶಾಲೆಯಲ್ಲಿ ಓದಿದ್ದೇನೆ. ನನಗೆ ಸರ್ ನನಗೆ ದಲಿತಲಿಯಿಂದ ಕಲಿಸಿದ್ದಾರೆ. ನನಗೆ ಅಕ್ಷರಗಳನ್ನು ಬರುತ್ತಿದ್ದಿಲ್ಲ, ಅವೆಲ್ಲ ಕಲಿಸಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಹಾಗಾಗಿ ಈ ಶಾಲೆ ಹಳೆಯದಾಗಿತ್ತು. ಅದು ನಮಗೆ ಸರ್ ಇದೆಲ್ಲ ಶಾಲೆಯನ್ನು ಕಟ್ಟಿಸಿದರು. ಆವಾಗಿಂದ ನಮಗೆ ಎಲ್ಲ ವರ್ಕ್ಗಳನ್ನು ಕಲಿಸಿದರು. ನಾವು ಈ ಶಾಲೆಯನ್ನು ಬಿಟ್ಟು ಹೋಗುವಾಗ ನಮಗೆ ಶಕ್ತಿ ಬೇಜಾರಾಗಿದೆ. ನನ್ನ ಹೆಸರು ಪೂಜಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ 1ನೇ ತರಗತಿಯಿಂದ 3ನೇ ತರಗತಿಯವರೆಗೂ ಕಾಳಿಂಗ್ ಸರ್ ಕಲಿಸಿಕೊಟ್ಟಿದ್ದಾರೆ. ಅವರು ಈ ಶಾಲೆಯನ್ನು ಬಿಟ್ಟು ಹೋಗುವುದಕ್ಕೆ ನಮಗೆ ಬಹಳ ದುಃಖವಾಗಿದೆ. ನಾವು ಈ ಹಂತಕ್ಕೆ ಬರುವುದು ಕಾರಣ ಅವರೇ. ಈ ಶಾಲೆಯ ಸ್ವಚ್ಛತೆ ಇದ್ದಿಲ್ಲ. ಅವರು ಬಂದಿದ್ದ ಕಾರಣ ಸ್ವಚ್ಛತೆ ಆಗಿದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ
ಎಲ್ಲರಿಗೂ ನಮಸ್ಕಾರ. ಹೇಳುವ ಮಾತೇನೆಂದರೆ ನಾವು ಇಲ್ಲಿ 2006ರಲ್ಲಿ 1ನೇ ತರಗತಿ ಓದ್ತಿದ್ವಿ. ಅದೆಲ್ಲ ಕಿತ್ತಿಕೋಣೆ ಆಗಿದೆ, ಆ ಥರ ಇತ್ತು ಸ್ಕೂಲೆಲ್ಲ. ನಮ್ಮ ಸರ್ ಕಾಳಿಂಗಪ್ಪ ಸರ್ ಬಂದಾಗಿಂದ ಸ್ವಲ್ಪ ಎಲ್ಲ ಸ್ವಚ್ಛತೆ ಮಾಡಿ ಎಲ್ಲ ಕುಣಿಗಳನ್ನು ತೆಗಿಸಿ ಸ್ವಲ್ಪ ಗಿಡ ಪರಿಸರಗಳನ್ನು ನಾಟಿ ಆಮೇಲೆ 2022-23 ಸಾಲಿನಲ್ಲಿ ಗಡಸೂರು MLA ಅವರು ಇದ್ದರು. ಹಾಗಾಗಿ ಅವರು ಸ್ವಲ್ಪ ಕಟ್ಟಡ ಕಾರ್ಯಕ್ರಮವನ್ನು ಸ್ವಲ್ಪ ಸರ್ಕಾರ ಕಲ್ಯಾಣ ಇಲಾಖೆ ಕಡೆಯಿಂದ ಕಟ್ಟಡ ಕಾರ್ಯಕ್ರಮಗಳನ್ನು ನಡೆಸಿ ಒಂದು 4 ರೂಮ್ಗಳನ್ನು ಹಾಕ್ಸಿದ್ರು. ಅದರಿಂದ ನಮ್ಮ ಸರ್ನ ನಾವು ಮರೆಯೋಕ್ಕಾಗಲ್ಲ. ಅಂಥವ್ರು ಇವತ್ತು ಬೀಳ್ಕೊಡು ಸಮಾರಂಭಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ತುಂಬ ನೋವಾಗ್ತಾ ಇದೆ. ಈ ಶಾಲೆ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಅವರು ಭಾಳ ಕಷ್ಟದಿಂದ ನಮಗೆ ವಿದ್ಯಾವಂತ ಕಲಿಸಿದ್ರು, ಹಾಗೆ ಕಷ್ಟದಿಂದ ಶ್ರಮಪಟ್ಟು ಈ ಶಾಲೆಯನ್ನು ಕಟ್ಟಿಸಿದ್ರು. ಅದಕ್ಕಾಗಿ ನಾವು ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಹಾಗಾಗಿ ನಾವು ಓದೋಕ್ಕೆ ಬರ್ತಿದ್ದಿಲ್ಲ, ಆದರೆ ಅವರು ಮನೆಗೆ ಬಂದು ನಮ್ಮನ್ನು ಕರ್ಕೊಂಬಂದು ಓದಿಸಿ ನಮಗೆ ಅವರು ಹೊಡಿತಾರೆ ಅನ್ನೋದೊಂದೇ ಗೊತ್ತಿತ್ತು. ಇವಾಗ ಗೊತ್ತಾಗ್ತಾ ಇದೆ ಅವ್ರ ವ್ಯಾಲ್ಯೂ ಏನಂತ, ಅವ್ರು ಏನಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಅವರು ಚೆನ್ನಾಗಿ ಓದಿಸಿ ವಿದ್ಯಾಂತರನ್ನು ಮಾಡಿ ನಮ್ಮನ್ನು ಒಂದು ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರಿಗೆ ಮನವಿ ಮಾಡ್ತಿದ್ದಾರೆ. ನನ್ನ ಹೆಸರು ಕರಿಯಮ್ಮ. ನಾನು ಓದುತ್ತಿದ್ದೇನೆ 8ನೇ ತರಗತಿಯಲ್ಲಿ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಕಾನಿಂಗ್ ಸರ್ ಅವರ ಬೀಳ್ಕೊಡು ಸಂಭ್ರಮ ನಮಗೆ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಕಲಿಸಿದ್ದಾರೆ. ಅವರು ನಮಗೆ ಒಂದು ಅಕ್ಷರ ಬರುತ್ತಿಲ್ಲ, ಅವರೇ ಎಲ್ಲ ಹೋಮ್ವರ್ಕು ಎಲ್ಲ ಕೊಡ್ತಿದ್ರು. ಆವಾಗ ನಾವು ಎಲ್ಲ ಅಕ್ಷರವನ್ನು ಕಲಿತು ಕ್ಲಾಸಿಂದ 8ನೇ ತರಗತಿ ಅವರು ಬಂದಾಗ ಕ್ಲಾಸಿಂದ ಹೊಸದು ಆಯಿತು. ನಾನು 2 ಮಾತುಗಳನ್ನು ಉಳಿಸುತ್ತಿವರೆಗೆ ಬಂದಿದ್ದೇವೆ. ಅವರು ಈ ಶಾಲೆ ಆವಾಗ ಹಳೆಯದು ಆಗುತ್ತಾ 2002ರಲ್ಲಿ 2 ಆಗಸ್ಟ್ 14ರಂದು ಈ ಶಾಲೆಗೆ ಜಾಯ್ನ್ ಆದೆ. ಅಲ್ಲಿಂದ 21 ವರ್ಷಗಳ ಕಾಲ ಇಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಈ ಮೊದಲು ಈ ಶಾಲೆ ದನದ ದವಾಖಾನೆಯಾಗಿತ್ತು. ಅದನ್ನು ನಮ್ಮ ಊರಿನ ಜನರ ಮನವೊಲಿಸಿ ಅವರಿಗೆ ತಿಳುವಳಿಕೆ ಹೇಳಿ ಈ ನಾಟಕದ ಕುಣಿಯನ್ನು ತೆಗೆದು ಅವರು ಮನವೊಲಿಸಿ ಅದನ್ನು ಪಂಚಾಯತಿ ಮಣ್ಣು ಹಾಕಿಸಿ ಅದನ್ನು ಸಂತಟ್ಟು ಮಾಡಿ ಅಡುಗೆ ಕೋಣೆ ಮಾಡಿದೆ ಫಸ್ಟಿಗೆ. ಆಮೇಲೆ ಮತ್ತೆ ಒಂದು ಕೋಣೆ ಬಂತು ನಾನು ನಮ್ಮ ಕೃಷ್ಣ ಸರ್ ಇದ್ದಾಗ. ಆವಾಗ ಅದನ್ನು ಚೆನ್ನಾಗಿ ಕಟ್ಟಿಸ್ತೀವಿ. ಆಮೇಲೆ ಅವ್ರು ಹೋದ ನಂತರ ನಾನು HM ಸೇವೆ ಸಲ್ಲಿಸಿದೆ. ಸುಮಾರು 4-5 ವರ್ಷ ಸೇವೆ ಮಾಡಿದೆ. ಆವಾಗ ಗ್ರಾಮೀಣ ನೈರ್ಮಲ್ಯ ಯೋಜನೆಯಲ್ಲಿ 1 ಲಕ್ಷ ಸ್ಯಾಂಕ್ಷನ್ ಆಯಿತು. ಅದರಲ್ಲಿ ಶೌಚಾಲಯ, ಆಮೇಲೆ ತಂತಿ ಬೀದಿ, ಆಮೇಲೆ ಒಂದು ಅಂಡರ್ ಟ್ಯಾಂಕ್. ಮುದ್ದಿನ ಮಕ್ಕಳು ನನ್ನ ವಿದ್ಯಾರ್ಥಿಗಳು ಅವ್ರಿಗೆ ಬೇಡ ಅಂದರು. ಈಗ ನಿವೃತ್ತಿ ಆದ ಕೆಲವೇ ದಿವಸ ಈ ಕಾರ್ಯಕ್ರಮ ಚೆನ್ನಾಗಿರ್ತದೆ, ಮುಂದೆ ಇಟ್ಟು ಜೋಶ್ ಬರೋಂಗಿಲ್ಲ. ಅದಕ್ಕೆ ಅತಿ ಒತ್ತಡ ತಂದು ಕಷ್ಟಪಟ್ಟು ಮಕ್ಕಳು ನನ್ನನ್ನು ಕಂಟಿನ್ಯೂ ಆಗಿಬಿಡಿದೆ ಅವ್ರ ಜೊತೆಯಲ್ಲೇ ಕರ್ಕೊಂಡು ಕೇವಲ ಮಕ್ಕಳೇ ದುಡ್ಡು ಹಾಕಿ ಈ ಅದ್ಭುತವಾದಂಥ ಸಾರೋಟ ತಂದು ಬಳಿಯೋದು ಬಾರಿಸೋದು ಎಲ್ಲ ಪತ್ರಿಕೆಗಳು ಕರೆಸಿ ಈ ರೀತಿ ಅದ್ದೂರಿಯಾಗಿ ಮಾಡ್ತಾರೆ ಅನ್ನೋದು ನನ್ನ ಕನಸು ಮನಸ್ಸಿನಾಗಿದ್ದಿಲ್ಲ. ಇಂಥ ಜೀವನದಕ್ಕೂ ನನ್ನ ಮಕ್ಕಳನ್ನು ನನ್ನ ಶಿಷ್ಯರಂದ್ರೆ ಸಾಯುತ್ತನ ಎಷ್ಟು ನೆನೆಸಿದ್ರು ಕಮ್ಮಿನೇ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.